ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಚಾರು ಮನೆಗೆ ಹೋದ ಮೇಲೆ ರಾಮಾಚಾರಿಗೆ ಅವಳ ನೆನಪು ತುಂಬ ಬರುತ್ತಾ ಇರುತ್ತದೆ. ಎಲ್ಲೆಲ್ಲೂ ಅವಳ ಇರುವ ಹಾಗೆ ಕನಸು ಕಾಣುತ್ತಾ ಇರುತ್ತಾನೆ. ಚಾರು ಮನೆಯಲ್ಲಿ ಇದ್ದಾಗ ರಾಮಾಚಾರಿ ನೆನಪು ತುಂಬ ಬಂದಿದ್ದರಿಂದ ಮನೆಯಲ್ಲಿ ಯಾರಿಗೂ ಹೇಳದೆ ಒಬ್ಬಳೇ ರಾಮಾಚಾರಿ ಮನೆಗೆ ಬರುತ್ತಾಳೆ. ನಿಧಾನವಾಗಿ ಗೊತ್ತಾಗದಂತೆ ರೂಮಿಗೆ ಬಂದು ನಿಂತಾಗ ರಾಮಾಚಾರಿ ಅವಳನ್ನು ನೋಡಿ, ಏನು ಮೇಡಮ್ ಇಲ್ಲೂ ಬಂದು ನನಗೆ ಕಾಟ ಕೊಡುತ್ತಾ ಇದ್ದೀರಾ? ಭ್ರಮೆ ಯಾವುದು ಸುಳ್ಳು ಯಾವುದು ಒಂದು ಅರ್ಥವಾಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಮಾಚಾರಿ ನಾನು ನಿಜವಾಗ್ಲೂ ಬಂದಿದ್ದೇನೆ ಅಂತ ಹೇಳಿದ್ದಕ್ಕೆ ರಾಮಾಚಾರಿ, ಸುಮ್ಮನಿರಿ ಮೇಡಮ್, ಬರೀ ಇದೇ ಆಯಿತು, ಕನಸಲ್ಲೂ ಬಂದು ಕಾಡ್ತೀರಾ, ಭ್ರಮೆಲ್ಲೂ ಬಂದು ಕಾಡ್ತೀರಾ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ನಿಜವಾಗ್ಲೂ ಬಂದಿದ್ದೀನಿ ಅಂತ ಹೇಳಿ ಅವನ ಸೊಂಟನ ಜಿಗುಟುತ್ತಾಳೆ. ಆಗ ನಿಜ ಮೇಡಮ್ ನೀವು ಬಂದಿದ್ದೀರಾ ಅಂತ ಅಂದಿದ್ದಕ್ಕೆ, ಹೌದು ರಾಮಾಚಾರಿ ನನಗೆ ನಿನ್ನ ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಇರಬೇಕಾದರೆ ವಿಶಾಖನಿಗೆ ಅನುಮಾನ ಬರುತ್ತದೆ. ಏನು ಅವರ ಮನೆ ರೂಮಿನಿಂದ ಏನೋ ಗಲಾಟೆ ಶಬ್ದ ಆಯಿತು ಅಂತ ಹೇಳಿ ಬರಬೇಕಾದರೆ ಚಾರು ಬಾಗಿಲು ಹಿಂದೆ ಬಚ್ಚಿಕೊಳ್ಳುತ್ತಾಳೆ. ವೈಶಾಖ ಬಂದು, ಏನು ಯಾಕೆ ಕಿರಿಚಿದೆ ನೀನು ರಾಮಾಚಾರಿ ಎಂದಿದ್ದಕ್ಕೆ, ಏನಿಲ್ಲ ಅದಕ್ಕೆ ಇಲ್ಲೇ ನಿಂತಿದ್ದೆ, ಏನೋ ಮೈಮೇಲೆ ಬಿದ್ದಂಗಾಯಿತು ಹಾಗಾಗಿ ಕಿರಿಚಿದೆ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ನಂತರದಲ್ಲಿ ವೈಶಾಖ ವಾಪಸ್ಸು ಹೋದ್ಮೇಲೆ, ನಡೀರಿ ಮೇಡಮ್ ನಿಮ್ಮನ್ನು ಮುಂಚೆ ಮನೆಯಲ್ಲಿ ಬಿಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಚಾರು ಒಬ್ಬಳೇ ಬಂದಿರುವುದು ಗೊತ್ತು, ನಾನು ಹೋಗುತ್ತೇನೆ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರದಲ್ಲಿ ಇನ್ನೊಂದು ಕಡೆ ಕಿಟ್ಟಿ ಫೋನ್ ಮಾಡಿ ರಾಮಾಚಾರಿಗೆ, ಅಣ್ಣ ನಾನು ಅಂತ ಹೇಳಿದ್ದಕ್ಕೆ ರಾಮಾಚಾರಿ ತುಂಬ ಖುಷಿಯಾಗುತ್ತಾನೆ ಕಿಟ್ಟಿ ಬದುಕಿರುವುದನ್ನು ತಿಳಿದು. ಆಗ ಕಿಟ್ಟಿ, ಅಣ್ಣ ನಾನು ಇನ್ನೇನು ಸ್ವಲ್ಪ ದಿನ ಮನೆಗೆ ಬರುತ್ತೇನೆ, ನಾನು ಬದುಕಿರುವ ವಿಚಾರ ನೀನು ಯಾರಿಗೂ ತಿಳಿಸಬಾರದು ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.